ಮಾವ ಇದು ಮಾಮೂಲಿ ಫೋನ್ ಅಲ್ಲ, ಈಡಿಯೋ ಕಾಲು. ಯಾರು ಮಾವ ಕತ್ಲಿ ಜಾಗದಲ್ಲಿ ಯಾರೋ ಹೆಂಗ್ಸ್ ಕೆಮ್ತವ್ರೆ? ಏನು ವಿಡಿಯೋ ಕಾಲ? ಕೇಳಿಸ್ತಿಲ್ಲ, ಸರಿಯಾಗಿ ಕೇಳಿಸ್ತಿಲ್ಲ ಕಣೋ ಮಾವ. ಫೋನ್ ಇಟ್ಬಿಟ್ರಲ್ಲ ಮಾವ. ಏನೋ ವೀರಭದ್ರ, ತಾಯಿಯಿಂದ ಮಗುನ ಬಚ್ಚಿಡೋಕ್ಕೆ ಸಾಧ್ಯ ಏನು? ಪ್ರಕೃತಿ 9 ತಿಂಗಳು ತಾಯಿ ಗರ್ಭದಲ್ಲಿ ಮಗುನ ಬಚ್ಚಿಡುತ್ತೆ. ಆದರೆ ತಾಯಿ ಪ್ರೀತಿ ಪ್ರಕೃತಿಗಿಂತ ದೊಡ್ಡದು. 9 ತಿಂಗಳು ಆಗೋದೇ ತಡ. ಮಗುನ ಮುಖನ ತೋರಿಸುತ್ತೆ. ಇಷ್ಟು ವರ್ಷ ನನ್ನ ಮಕ್ಕಳನ್ನ ನನ್ನಿಂದ ದೂರ ಮಾಡಿದೆಲ್ಲ ಆ ದೇವರು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತಾನೆ ಅಂತ ತಿಳ್ಕೊಂಡಿದ್ಯಾ? ತೋರಿಸ್ತಾನೆ. ಒಂದಲ್ಲ ಒಂದು ರೀತಿಯಲ್ಲಿ ನಿನಗೆ ತೋರಿಸ್ತಾನೆ. ಅನುಭವಿಸ್ತೀಯ ನೀನು. ಮಾವ ಯಾವುದು ಕತ್ಲು ಜಾಗದಲ್ಲಿ ಅವರಲ್ಲ, ಅಲ್ಲಿ ಯಾರೋ ಹೆಂಗ್ಸ್ ಬೇರೆ ಅವ್ರೆ. ಏನು ಇಸ್ಯ, ಏನು ಅರ್ಥನೇ ಆಯ್ತಿಲ್ವಲ್ಲ ನನಗೆ. ಮಾವನೇ ಫೋನ್ ಮಾಡ್ತವ್ರೆ. ಹಲೋ ಮಾವ. ಶಿವು, ಆಗ್ಲೇ ಏನೋ ಫೋನ್ ಬಂತು, ಸರಿಯಾಗಿ ಕೇಳಿಸ್ತಿಲ್ಲ. ಹೇಳಪ್ಪ. ಅದು ಪಾರು ನಂಗೆ ಹೊಸ ಮೊಬೈಲು ಗಿಫ್ಟ್ ಅಂತ ಕೊಟ್ಲು. ಎಲ್ರಿಗೂ ಈಡಿಯೋ ಕಾಲ್ ಮಾಡ್ತಾ ಇದೆ. ಅಷ್ಟಾಗೆ ತೆಪ್ಪಾಗಿ ನಿಮಗೆ ಫೋನ್ ಬಂದ್ಬಿಡ್ತು ಮಾವ. ನೋಡಿಲ್ಲ ಸದ್ಯ, ಗಂಗೆ ಹೋದ್ರು ತಮ್ಗೆ ಬೆಲೆ ಜ್ಞಾನ ಅನ್ನೋ ಹಾಗೆ ಇವನು ಹೆಂಡತಿ ಹೊಸ ಮೊಬೈಲ್ ಕೊಡಿಸಿರೋದ್ರಿಂದ ಆ ಕಡೆ ಗಮನ ಹರಿಸಿ ಈ ಕಡೆ ಗಮನ ಕೊಟ್ಟಿಲ್ಲ. ಓಹೋ, ಪಾರ್ವತಿ ಕೊಡಿಸಿದ್ದ ಶಿವು. ಒಳ್ಳೇದಾಯ್ತು ಬಿಡು. ನಿಮ್ಮಿಬ್ಬರು ಜೋಡಿ ಯಾವಾಗಲೂ ಹಿಂಗೆ ಖುಷಿಯಾಗಿರಿ. ಎಲ್ಲ ನಿಮ್ಮ ಆಶೀರ್ವಾದ ಮಾವ. ತೆಪ್ಪಾಗಿ ಈಡಿಯೋ ಕಾಲ್ ಮಾಡಿಬಿಟ್ಟೆ ಕಂಪ್ಬಿಡ್ಬೇಕು ಮಾವ. ಹಳೀನಾಗಿ ಮಾವನಿಗೆ ಫೋನ್ ಮಾಡಿದ್ರೆ ಅದ್ರಲ್ಲಿ ತಪ್ಪೇನು ಬಂತು? ನಮ್ಮಿಬ್ಬರ ಸಂಬಂಧ ತುಂಬಿ ಒಯ್ದ್ರು ಹಂಬಲ ಮಾತ್ರ ಹೋಗಲ್ಲ ಕಣ. ಅಯ್ಯೋ, ಅಂದಂಗೆ ಈಗ ತಾನೆ ಈಡಿಯೋ ಕಾಲ್ ಮಾಡಿದ್ನಲ್ಲ ಮಾವ, ಅಲ್ಲಿ ಕತ್ಲೆ ಐತೆ. ಅಲ್ಲಿ ಯಾರೋ ಹೆಂಗ್ಸವ್ರಲ್ಲ, ಯಾರ ಮಾವ ಅದು? ಅದು ನಮ್ಮ ಪಟೇಲ್ರ ಅಜ್ಜಿ ಕಣ. ಅವ್ರೇನೋ ತುಂಬ ಹುಷಾರಿಲ್ಲ ಅಂತಂದ್ರು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓಹೋ, ಸರಿ ಕಣ್ ಮಾವ, ನಾನು ಫೋನ್ ಮಾಡಿಬಿಟ್ಟು ನಿಮ್ಮ ಟೈಮ್ ತಿಂದ್ಬಿಟ್ಟೆ. ನೀವು ಮುಂದುವರಿಸಿ ಮಾವ. ಆಯ್ತಪ್ಪ, ಒಳ್ಳೇದಾಗಲಿ. ಸರಿ.